ಮಳೆ ಈ ಥರ ಹೆವಿಯಾಗಿ ಬಂದಾಗ ಎಸ್ಪೆಷಲಿ ರೈನಿ ಸೀಸನ್ ಯೂಶಲಿ ಜುಲೈ ಎಂಡು ಮತ್ತು ಆಗಸ್ಟಲ್ಲಿ ಯಾವಾಗಲೂ ಈ ಥರ ಆಗ್ತದೆ. ಈ ಕಡೆ ಭಾಗದಲ್ಲಿ ಬಿತ್ತನೆ ಮಾಡ್ತಾರೆ, ಮುಂಚೆ ಎಲ್ಲ ಸ್ವಲ್ಪ ನಾಟಿ ಮಾಡ್ಕೊಳ್ಳೋರು. ಈಗ ಮಳೆ ವಾತಾವರಣ ಹೆಚ್ಚು ಕಮ್ಮಿ, ಬರಗಾಲ ಜಾಸ್ತಿ, ಇವೆಲ್ಲ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಏನು ಹವಾಮಾನ ಪ್ರಿಡಿಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಇರೋದ್ರಿಂದ ಐ ಥಿಂಕ್ ಇವರಿಗೆ ಅಡಿಷ್ನಲ್ ಒಂದು ಸಪೋರ್ಟ್ ಏನು ಅಂತ ಹೇಳಿದ್ರೆ ಬ್ಯಾರೇಜ್ ಮಾಡಿದ್ದಾರೆ. ನಾನು 2013 ಆ ಟೈಮಲ್ಲೂ ಕೂಡ ನಾನು ಶಾಸಕನಾಗಿರಬೇಕಾದ್ರೆ ನಾನು ವಿರೋಧ ಪಕ್ಷದಲ್ಲಿದ್ದೆ. ಆವಾಗ ಪ್ರಪೋಸಲ್ಸ್ ಎಲ್ಲ ತುಂಬ ಕೊಟ್ಟು ಇಲ್ಲಿ ಮತ್ತು ವರದಾ ನದಿ ಲೆಫ್ಟು ಮತ್ತು ರೈಟ್ ಇದಕ್ಕೆ ಆವಾಗ ಆಗಿರಲಿಲ್ಲ. ಈಗ ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ 53 ಕೋಟಿಗೆ 5 ಬ್ಯಾರೇಜಸ್ಸು, ಇನ್ನೊಂದು ಬ್ಯಾರೇಜ್ ಉಳಿಯುತ್ತೆ, ಅದು ಬರದೊಳ್ಳಿ ಇದೆ ವರದಾ ಇದಕ್ಕೆ. ಅದಾಗ್ಬಿಟ್ರೆ ಇವರು ಅಗ್ರಿಕಲ್ಚರ್ ಏನು ಕೃಷಿ ಆ್ಯಕ್ಟಿವಿಟೀಸ್ ಏನಿರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ವರದಾ ಬ್ಯಾರೇಜಲ್ಲಿ ನೀರು ಇರ್ತಕ್ಕಂಥದ್ದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಆವಾಗ ರೈತರಿಗೆ ತುಂಬ ಸಹಾಯ ಆಗುತ್ತೆ. ಅದು ಎಸ್ಪೆಷಲಿ ಈ ಕಡೆ. ಆಮೇಲೆ ಗ್ರೌಂಡ್ ವಾಟರ್ ಎಲ್ಲ ಚೆನ್ನಾಗಿ ಚಾರ್ಜ್ ಆಗ್ತದೆ. ಬಾವಿಗಳಲ್ಲಿ ನೀರು ಇರ್ತವೆ. ಈ ಕಡೆ ಭಾಗದಲ್ಲಿ ಬಾವಿ ಜಾಸ್ತಿ, ಈ ಬೋರ್ವೆಲ್ ಸಕ್ಸಸ್ ಆಗೋದಕ್ಕಿಂತ. ಸೊ ಅದಾಗ್ತದೆ. ಈ ಸೀಸನ್ ಈ ಮಳೆಗಾಲ ಮುಗಿದ ತಕ್ಷಣ ಟಕ್ ಅಂತೇಳಿ ಇನ್ನೊಂದು 2 months ಇಲ್ಲ 3 months ಟೆಂಡರ್ ಮುಗಿಯುತ್ತೆ, ವರ್ಕ್ ಸ್ಟಾರ್ಟ್ ಮಾಡೋದು. ಅದೊಂದಾದರೆ ನಿಮಗೆ ಸರಿಯಾಗುತ್ತೆ. ಇದೊಂದೇ, ಇಲ್ಲಾಂದರೆ ಈ ಥರ ಬಂದಾಗ ಅನಿವಾರ್ಯ. 5 ಬ್ಯಾರೇಜಲ್ಲಿ ಅದು ಬೇಕಾದ್ರೆ ಡೀಟೇಲ್ಸ್ನ ನಮ್ಮ ಆಫೀಸಿಗೆ ಹೇಳ್ತೀನಿ. ಕಡ್ಸೂರಲ್ಲಿದೆ, ಎಲ್ಲ ವರದಾ ನದಿ ಇದು ಅದ್ರ ಜೊತೆಗೆ ಕುಡಿಯೋ ನೀರಿದು ಅದು ಶರಾವತಿದು ಅದು ಮೂವ್ ಆಗ್ತದೆ. ಇದು ನೆಕ್ಸ್ಟ್ ಇನ್ನೊಂದು 2-3 ಕ್ಯಾಬಿನೆಟಿಗೆ ಅದು ಬರ್ತದೆ. ಅದಾದಮೇಲೆ ದಂಡಾವತಿದ ಕೈ ತಗೋತೀವಿ. ಮುಳುಗಿಸಿ ನೀರು ಕೊಡಲ್ಲ, ಉಳಿಸಿ ನೀರು ಕೊಡ್ತೀವಿ. ಆವಾಗಲೂ ಕೂಡ ನನ್ನ ಟೈಮಲ್ಲಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಾನು ಆಫೀಸರ್ಸು ಕೋಆಪ್ರೇಷನ್ ಮಾಡಿಕೊಂಡು ನಾನು ಮಾಡ್ಕೊಂಡು ಬಂದೀನಿ. ಈಗ ಉಸ್ತುವಾರಿ ಸಚಿವನಾಗಿ ಬರೀ ಸೊರಬ ಅಲ್ಲ, ಈ ಕಡೆ ಭಾಗದಲ್ಲಿ ಇನ್ನೆಲ್ಲೆಲ್ಲಿದೆ. ಯಾಕೆಂದರೆ ನಾಳೆ ನಾನು ಹೋಗ್ತಾ ಇದ್ದೀನಿ. ನಾಳೆ ಸಾಗರ, ಹೊಸನಗರ, ತೀರ್ಥಹಳ್ಳಿ ಮತ್ತು ಇನ್ನೆಲ್ಲೆಲ್ಲಿ ತೊಂದರೆ ಆಗಿದೆ. ಆಮೇಲೆ ಒಬ್ಬರು ಮೀನು ಹಿಡಿಯೋಕ್ಕೆ ಹೋಗಿ ಮತ್ತು ಈವನ್ ಶಿಕಾರಿಪುರದಲ್ಲೂ ಕೂಡ ತೀರ್ಕೊಂಡು ಹೋಗಿದ್ದಾನೆ. ಅವ್ರಿಗೂ ಕೂಡ ಯಾವ ರೀತಿ ಪರಿಹಾರ ಮಾಡಬೇಕು ಅಂತಲೂ ಕೂಡ ನಾನು ಅವರಿಗೆ ಮನವಿ ಮಾಡಿದ್ದೀನಿ. ಅದು ಇಲಾಖೆ ವತಿಯಿಂದ ಅದೆಲ್ಲ ಆಗ್ತದೆ. ಮತ್ತು ಫ್ಲಡ್ ಡ್ಯಾಮೇಜಸ್ಸಲ್ಲಿ ನಾನು ಸಾರ್ವಜನಿಕರಲ್ಲೂ ಮನವಿ ಮಾಡ್ತೀನಿ. ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಆಫೀಸರ್ಸ್ ಮೂಲಕ ಫ್ಲಡ್ಡಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಯಾವುದೇ ಶಾಲೆ ಕಟ್ಟಡ ಇರ್ಬೋದು, ಮನೆ ದುರಸ್ತಿ ಇರ್ಬೋದು, ಅಂಗನವಾಡಿಗಳಿರ್ಬೋದು, ಇನ್ಯಾವುದಿದೆ ಅದನ್ನು ಮಾಹಿತಿಯನ್ನು ನಮ್ಮ ಇಲಾಖೆಯಿಂದ ಎಲ್ಲ ಕರೆಕ್ಟಾಗಿ ತೊಗೊಂಡು, ಯಾಕೆಂದರೆ ಇದನ್ನು ನೋಡಬೇಕು. ಇನ್ನೊಂದು 10 ದಿವಸ 15 ದಿವಸ ಇನ್ನೊಂದು 2-3 ಮಳೆ ಬಂದ ಮೇಲೆ ಮತ್ತಿನ್ನೇನೇನು ಡ್ಯಾಮೇಜಸ್ ಇದೆ ಅದು ಜೆನ್ಯೂನಾಗಿ ತೊಗೊಂಡು ಅದನ್ನು ಸರ್ಕಾರದ ವತಿಯಿಂದ ಆನ್ ಟೈಮ್ ರಿಪೇರ್ಸು, ಆನ್ ಟೈಮ್ ದುಡ್ಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಈಗ ನಾನು ಏನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲ ಕಡೆಯೂ ಕೂಡ ಎಲ್ಲ ಚಿಕ್ಕಮಗಳೂರು ಇರ್ಬೋದು, ಕಾರವಾರ ಇರ್ಬೋದು. ನಾಳೆ ಕಾರವಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಹೋಗ್ತಾ ಇದ್ದಾರೆ. ಈ ಒಬ್ಬ ಗುಡ್ಡ ತೀರ್ಕೊಂಡು. ಸೊ ಈ ಏನು ಅತಿವೃಷ್ಟಿಯಿಂದ ಆಗಿರ್ತಕ್ಕಂಥ ಏನು ತೊಂದರೆಗಳಿದ್ದಾವೆ ಎಲ್ಲರೂ ಕೂಡ ನಾವು ಉಸ್ತುವಾರಿ ಸಚಿವ, ಯಾಕೆಂದರೆ ಅಸೆಂಬ್ಲಿ ನಡೀತಾ ಇದೆ, ವಿರೋಧ ಪಕ್ಷದವರು ಮಾತ್ರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.